ಭೂ ಸ್ವಾಧೀನ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ಧಾರವಾಡದವರು ಭೂಮಿ 3230 ಎಕರೆ ತೊಗೊಂಡಾಗ ಯಾವುದೇ ರೈತನಿಗೆ ನೀವು ಪರಿಹಾರ ತೊಗೊಳ್ಳೋದೇ ಇದ್ದರೆ ಪರ್ ಎಕರ್ ನಿಮ್ಗೆ 10,831 ಗುಂಟೆ ಸ್ಕ್ವೇರ್ ಫೀಟ್ ನಿಮ್ಗೆ ಜಾಗ ಕೊಡ್ಬೇಕಂತೇಳಿ ಅದು ಸಂವಿಧಾನದಾಗ ಐತಿ. ಅದನ್ನು ಹೇಳಿಲ್ಲ ರೈತರಿಗೆ, ಒಬ್ಬ ರೈತರಿಗೂ ಮಾಹಿತಿ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಪರಿಹಾರ ತೊಗೊಳಾರ್ದ ಒಂದು 10 ಗುಂಟೆ ಜಾಗ ಸಿಗ್ತಿತ್ತು ಅವಂಗೆ. ಆ 10 ಗುಂಟೆ ಒಳಗೆ ಅವ್ನು ರೈತನ ಮಗಗೆ ಯಾವ್ದಾರು ಫ್ಯಾಕ್ಟ್ರಿ ಆಗಿ ಕೊಡ್ತಿದ್ದ ಅಥವಾ ಯಾವುದೋ ಒಂದು ಸಣ್ಣ ಕೈಗಾರಿಕೆಗಳನ್ನು ಮಾಡಿಕೊಡ್ತಿದ್ದ. ಅದನ್ನು ಹೇಳಿಲ್ಲ ಇವರು. ದೊಡ್ಡ ಮಟ್ಟದಾಗ ಮೋಸ ಮಾಡ್ಯಾರ. ಅದಕ್ಕೆ ನಮಗೇನು ಈಗ ನಮಗೇನು ಬೇಡಿಕೆ ಇದಾವೆ ಅವ್ರು ಕೊಡಬೇಕಾದ ಬೇಡಿಕೆ ಈ 2013 ಆ್ಯಕ್ಟ್ ಪ್ರಕಾರ ಅವಾರ್ಡ್ ಮಾಡಲೇಬೇಕಿದ್ದಾನೆ. ಅವಾರ್ಡೇ ಆಗಿಲ್ಲ ಈ ಭೂಮಿಗೆ. ಅವಾರ್ಡ್ ಮಾಡಿ ನಮಗೆ 20-24 ಲಕ್ಷ ಏನು ಈ KBG ನವರು ಅವಾರ್ಡ್ ಮಾಡಿದಾರಲ್ಲ ಆ ಅವಾರ್ಡ್ ನಮಗೆ ಮಾಡಬೇಕಾಗೈತಿ. ಇವರು ಅವಾರ್ಡ್ ಮಾಡಿಲ್ಲ. ಅವಾರ್ಡ್ ಮಾಡಲ್ಲ, ಖಾಲಿ 100 ರೂಪಾಯಿ ಬಾಂಡ್ ತೊಗೊಂಡು ಹಂತವಾಗಿ ಪೇಮೆಂಟ್ ಮಾಡ್ಯಾರ. ಈ ಹಂತವಾಗಿ ಪೇಮೆಂಟ್ ಮಾಡಿದ್ದು ರೈತರಿಗೆ ಭಾಳ ದೊಡ್ಡ ಇದ್ರೊಳಗೆ ಸಮಸ್ಯೆ, ಪರಿಹಾರ ತೊಗೊಳೋ ಸಮಸ್ಯೆ ಭಾಳ ಆಗೈತಿ. ಈಗ NHಕ್ಕೆ 100 ಮೀಟ್ರ್ ಒಳಗಡೆ ಇದ್ದು ಅಂದ್ರೆ NHದಿಂದ 100 ಮೀಟ್ರ್ ಒಳಗಡೆ ಇದ್ದು ಅಂದ್ರೆ ಅವಕ್ಕೊಂದು ರೇಟ್ ಬೇರೆ ಇರ್ತೈತಿ. ಸ್ಕ್ವೇರ್ ಫೀಟ್ ಮೇಲೆ ಲೆಕ್ಕ ಹೋಗತಿ. ಇವರು ಎಲ್ಲ ಕಡೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಾಗ ಮಾಡ್ಯಾರ, ಆಮೇಲೆ ದೇವನಹಳ್ಳಿ ಒಳಗೆ ಮಾಡ್ಯಾರ, ಬಿಜಾಪುರದಾಗ ಮಾಡ್ಯಾರ, ಮಮ್ಮಿಗಟ್ಟಿ ಒಳಗೆ ಮಾಡ್ಯಾರ, ಆಮೇಲೆ ಧಾರವಾಡದಂತೇಳಿ ಆಜು ಬಾಜು ಭೂಮಿ ತೊಗೊಂಡಲ್ಲ NHಕ್ಕೆ ಯಾವ್ಯಾವ ಆ ಜಾಗಗಳನ್ನು ಸ್ಕ್ವೇರ್ ಫೀಟ್ ಮೇಲೆ ಲೆಕ್ಕ ಮಾಡಿ ಅಮೌಂಟ್ ಕೊಟ್ಟಾರ ರೈತರಿಗೆ. ಇಲ್ಲಿ ಮುಳವಾರದಾಗ ಮಾಡಿಲ್ಲ. NHಕ್ಕೆ ಅಂದ್ರೆ ದೊಡ್ಡ ಅಮೌಂಟ್ ಆಗುತ್ತದು ಸ್ಕ್ವೇರ್ ಫೀಟ್ ಮ್ಯಾಗಾದ್ರೆ. ಈಗ 1-1.5 ಕೋಟಿ ರೂಪಾಯಿ ನಡತ್ತಿ ಇಲ್ಲಿ ಹೊರಗೆ ತೊಗೊಳೋರಿದ್ರೆ ಈ ಸ್ವಾಧೀನ ಪ್ರಕ್ರಿಯೆಯಿಂದ ಬಿಟ್ಟು ಏನು ಹೊರಗದಾವಲ್ಲ ಅವರೇ ಓನ್. ಆಮೇಲೆ ಪೆಟ್ರೋಲ್ ಪಂಪ್ ಮಾಡೋಕ್ಕೆ, ಇವು ದಾಬಾಗಳು ಹಾಕಕ್ಕೆ ಇವರೆಲ್ಲ 2-2 ಕೋಟಿ 1-1 ಕೋಟಿ ರೂಪಾಯಿ ಕೊಟ್ಟು 1-1 ಎಕರೆ ತೊಗೊಳಕತ್ತಾರೆ. ಅಂಥದ್ದು ಇವರು ಮೋಸ ಮಾಡ್ಯಾರ ರೈತರಿಗೆ. ಇದೇನೈತಿ NHಕ್ಕೆ ಹೋಗುವಂಥ ಮಗ್ಲಿರುವಂಥ ಭೂಮಿಗಳಿಗೆ ಸ್ಕ್ವೇರ್ ಫೀಟ್ ಮೇಲೆ ಲೆಕ್ಕ ಕೊಡಬೇಕು. ಅಲ್ಲಿ ಏನು ಬಾಜು ಯಾವ ಹಳ್ಳಿಯೊಳಗೆ ಯಾವ ಜಿಲ್ಲೆಯೊಳಗೆ ಮಾಡಿರಿ ಆ ಜಿಲ್ಲೆಯೊಳಗೆ ಪ್ರಕಾರ ನೀವು ಆ ವ್ಯಾಲ್ಯೂಯೇಷನ್ ಮಾಡಿ ಕೊಡಬೇಕು. ಮತ್ತು ರೈತರ ಮಕ್ಕಳು ನೌಕರಿ ಕಡ್ಡಾಯ ಕೊಡಬೇಕಿದನ್ನು ಸಂವಿಧಾನದಾಗ ಐತಿ. ಅದಕ್ಕೆ ಎಲ್ಲರೂ ಇದನ್ನು ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿ ಏನೇನು ಮಾಡ್ಯಾರ ರೈತರಿಗೆ ಮೋಸ. ಯಾಕಂದ್ರೆ ಇದ್ರಾಗ ಹೆಬ್ಬಟ್ಟಿನ ಜನನೇ ಜಾಸ್ತಿ ಇದಾರೆ, ಕಲ್ತವ್ರು ಕಮ್ಮಿ. ನೀವು ತೆಗೆದು ನೋಡ್ರಿ ಎಲ್ಲರೂ ಹೆಬ್ಬಟ್ಟಿನವ್ರು ಅದಾರ. ಅದಕ್ಕೆ ಇದು ದೊಡ್ಡ ಮಟ್ಟದಾಗ ಮೋಸ ಆಗೈತಿ. ರೈತರು ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಇನ್ನು ಎಚ್ಚೆತ್ಕೊಳ್ಳೋಲ್ಲ ಅಂದ್ರೆ ನೀವು ಸತ್ತಂಗ ನೀವು ರೈತರು. ಯಾಕೆ ಈ ವಿಡಿಯೋ ಮುಖಾಂತರ ಯಾಕೆ ನಾನು ನಿಮ್ಗೆ ಹೇಳಕತ್ತೀನಂದ್ರೆ ನಿಮ್ಮ ಪೂರ್ವಜರು ಗಳಿಸಿದಂಥ ಭೂಮಿಗೆ ಇವ್ರು ಬೆಲೆ ಕಟ್ಟವ್ರು ಯಾರು? ಕೃಷಿ ಭೂಮಿಯನ್ನು ಕೃಷಿಕರೇ ತೊಗೊಳ್ಬೇಕನ್ನೋದು ಇದು ಐತಿ. ಇವ್ರು ಏನು ಮಾಡಕತ್ತಾರ, ಕೃಷಿಕರ ಭೂಮಿಯನ್ನು ಕಮ್ಮಿ ರೇಟಿಗೆ ತೊಗೊಂಡು ತಮ್ಮ ಸಂಸ್ಥೆಗೆ ಹೆಚ್ಚಿನ ರಿಯಲ್ ಎಸ್ಟೇಟ್ ಮಾಡಕತ್ತಾರೆ ಇವರು. ದೊಡ್ಡ ಯಾಕೆ ಕೃಷಿ ಭೂಮಿ ಅದು ಫಲವತ್ತಾದ ಭೂಮಿ. ಅಂಥ ಭೂಮಿಯನ್ನು ಇವತ್ತು ಇವರು ಕಬಳಿಸೊಂದು ರೈತನ ಸತ್ಯಾನಾಶ ಮಾಡಕತ್ತಾರ. ಮುಂದೆ ಬೆಳಿಬಾರ್ದವ ರೈತ. ಇವರು ಅಧಿಕಾರಿಗಳೇ ಬರಿಬೇಕು. ಹಿಂಗಿರುವಾಗ ರೈತರಿಗೊಂದು ನ್ಯಾಯವಾಗಿ ಬರಬೇಕಾದಂಥ ಪರಿಹಾರ ಬರಬೇಕು ಅನ್ನೋ ಉದ್ದೇಶದಿಂದ ನಾವು 5/1/2026 ನಾವು ಬೆಳಿಗ್ಗೆ 11:30 ನಾವು ಇಲ್ಲಿ ಧರಣಿ ಕೂತಿದ್ದೀವಿ. ಇವತ್ತಿಗೆ 21 ದಿವಸ ಆಯ್ತು. ಅದಕ್ಕೆ ಎಲ್ಲ ರೈತರು, ರೈತ ಮಾತೆಯರು ಕೈ ಮುಗಿದು ಕೇಳ್ಕೊತೀನಿ, ನೀವು ಇಷ್ಟಕ್ಕೆ ಸಡ್ಲು ಬಿಟ್ರಿ ಅಂದ್ರೆ ನಿಮ್ಮ ರೊಕ್ಕನೂ ಬರೋಂಗಿಲ್ಲ, ನಿಮ್ಮ ಬರಬೇಕಾದ ಯಾವ ಸವಲತ್ತುಗಳು ಬರೋಂಗಿಲ್ಲ. ನೀವು ಕಳ್ಕೊಂಡು ಮತ್ತು ಬಿಕಾರಿ ಆಗೋ ಸ್ಟೇಜಿಗೆ ಬರ್ತೀವಿ ನಾವು. ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ರೈತರು, ರೈತ ಮಾತೆಯರು, ರೈತರು, ಯುವಕರು ಇನ್ನು ಯಾವ ನಿಮ್ಮ ನೌಕರಿನೂ ಸಿಗಂಗಿಲ್ಲ. ಕೃಷಿನೇ ನಂಬೇಕು ನಾವು. ಯಾವ ಕಂಪ್ನಿನೂ ಬರೋಂಗಿಲ್ಲ. ಇವರೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೊಡ್ಕೊಳಕತ್ತಾರೆ ಇವನ್ನ. ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ಈ ಹೋರಾಟಕ್ಕೆ ಒಂದು ರೂಪ ತರಬೇಕಂತೇಳಿ ತಮ್ಮ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.